ಮಹಾರಾಷ್ಟ್ರಕ್ಕೆ ಬಂದರೆ ಅಲ್ಲಿ ನಡೀತಾ ಇರುವ ರಾಜಕೀಯ ಗಲಾಟೆಗೆ ಒಂದೆರಡು ಹೆಣ ಬೀಳ್ತಾವೇನೋ ಅನಿಸೋ ಹಂಗಾಗಿದೆ. ಅಂದರೆ ಹೇಳಿಕೆಗಳ ಆಧಾರದ ಮೇಲೆ ಅಂತ ಇರೋದು ನಾನು. ಅಲ್ಲಿ 9 ಜನ ಸಂಸದರಿದ್ದರು ಶಿವಸೇನೆ ಉದ್ಧವ್ ಠಾಕ್ರೆ ಬಣಕ್ಕೆ. ಅದರಲ್ಲಿ 6 ಜನ ನಿನ್ನೆ ಅನೌನ್ಸ್ ಮಾಡಿ ನಾವು ಏಕನಾಥ್ ಶಿಂದೆ ಜೊತೆಗೆ ಹೋಗ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿದ್ರು. ಅಲ್ಲಿಗೆ ಬಿ ಜೆ ಪಿಯನ್ನು ಬೆಂಬಲಿಸುವ ಸಂಸದರ ಸಂಖ್ಯೆಯಲ್ಲಿ ಪಶ್ಚಿಮ ಬಂಗಾಳದ ಲೆಕ್ಕದಲ್ಲಿ ಒಂದು 20 ಜಾಸ್ತಿ ಆಯಿತು, ಈ ಲೆಕ್ಕದಲ್ಲಿ ಒಂದು 6 ಜಾಸ್ತಿ ಆಯಿತು. ಇವರು ಹಿಂಗೆ ಮಾಡ್ತಾರೆ ಅನ್ನುವ ಸುಳಿವು ಸಿಕ್ಕಾಗಲೇ ಉದ್ಧವ್ ಠಾಕ್ರೆ ನಿಷ್ಠ ಸಂಜಯ್ ರಾವತ್ ಒಂದು ಪ್ರೆಸ್ ಮೀಟ್ನಲ್ಲಿ ಅವರು ಮೊದಲು ಮಾತಾಡಿದ್ದು ಬೇರೆನೇ ಥರ ಮಾತಾಡಿದ್ದು, ಯಾವ ಒಬ್ಬನೂ ಹೋಗೋದಿಲ್ಲ, ಎಲ್ಲ ನಮ್ಮ ಜೊತೆಗಿದ್ದಾರೆ ಅಂತ ಮಾತಾಡಿ ಅವರು ಹೋಗೋದು ಖಚಿತವಾದ ನಂತರ ಸಿಟ್ಟಿಗೆದ್ದು ಒಂದಷ್ಟು ಶಬ್ದಗಳನ್ನು ಬಳಸಿದ್ರು. ಆ ಶಬ್ದಗಳನ್ನು ಫಸ್ಟಿಗೆ ಕೇಳಿದಾಗ ನಾನು ನಿಜವಾಗ್ಲೂ ಇದೇ ಶಬ್ದ ಕೇಳಿದ್ನ ಅಂತ ಅನ್ನಿಸ್ತು. ನಾನು ಆವಾಗಲೇ ಅಂತ ಕಾಲೇಜು ದಿನಗಳಲ್ಲಿ ನಾವು ಫ್ರೆಂಡ್ ಸರ್ಕಲ್ನಲ್ಲಿ ಬಳಸ್ತಾ ಇದ್ದ ಶಬ್ದ ಅದು, 1-2 ಶಬ್ದ. ಆ ಶಬ್ದವನ್ನು ಬಳಸಿದ್ರು ಅವರು. ನಮ್ಮಂಥ ನಾವು ಬಳಸೋದು ಬಿಟ್ಟು 20 ವರ್ಷ ಆಗಿರ್ಬೇಕು ಆ ಶಬ್ದಗಳನ್ನು. ಅಂಥ ಶಬ್ದ ಬಳಸಿದ್ರು ಅವರು. ಅದು ಉದ್ಧವ್ ಠಾಕ್ರೆ ಅವರನ್ನು ಬಿಟ್ಟು ಏಕನಾಥ್ ಶಿಂದೆ ಜೊತೆಗೆ ಹೋದಂಥ ಸಂಸದರಿಗೆ ಸಿಟ್ಟು ತರಿಸಿದೆ. ಹೀಗೆ ಯಾರೋ ನಿಮಗೊಂದು ಅಶ್ಲೀಲ ಶಬ್ದದಿಂದ ಬೈದಿದ್ದಾರೆ ಅಂದರೆ ಬಯಸಿಕೊಂಡವರು ಅದೇ ಅಶ್ಲೀಲ ಶಬ್ದವನ್ನು ಅಥವಾ ಅದಕ್ಕಿಂತ ಘೋರ ಅಶ್ಲೀಲ ಶಬ್ದವನ್ನು ಬಳಸಿ ಬೈದರೆ ಅರ್ಥ ಆಗುವಂಥದ್ದು. ಇಲ್ಲಿ ಹಂಗಿಲ್ಲ. ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ, ಹೆಲ್ತ್ ಇನ್ಸೂರೆನ್ಸು, ಲೈಫ್ ಇನ್ಸೂರೆನ್ಸು ಮಾಡಿಸ್ಕೊಳ್ಳಿ ಅಂತಿದ್ದಾರೆ ಇವರು. ಸಂಜಯ್ ಪಾಟೀಲ್ ಶಿಂಧೆ ಬಣವನ್ನು ಸೇರಿರುವ ಸಂಸದ, ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಟ್ಕೊಳ್ಳಿ, ಲೈಫ್ ಇನ್ಶೂರೆನ್ಸ್ ಮಾಡಿಟ್ಕೊಳ್ಳಿ, ನನ್ನ ಸುದ್ದಿಗೆ ಬಂದರೆ ನೀವು ಸೀದಾ ಹೋಗೋದಿಲ್ಲ, ಒಂದೋ ಆಸ್ಪತ್ರೆಗೆ ಹೋಗ್ತೀರಿ, ಇಲ್ಲ ಸೀದಾ ಸ್ಮಶಾನಕ್ಕೆ ಹೋಗ್ತೀರಿ. ದಾದಾ ಭರವಸೆಯಿಂದ, ದಾದಾ ಅಂದರೆ ಉದ್ಧವ್ ಠಾಕ್ರೆ ಬೆನ್ನಿಗಿದ್ದಾನೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋದು ಬೇಡ. ನಿಮ್ಮಲ್ಲಿ ಎಷ್ಟು ದಮ್ಮು ತಾಕತ್ತು ಇದೆ ನನಗೂ ಗೊತ್ತು, ನಮ್ಮ ಸುದ್ದಿಗೆ ಬಂದರೆ ನುಗ್ಗಿ ಹೊಡಿತೀವಿ ಅಂದರು ಸಂಜಯ್ ಪಾಟೀಲ್. ಒಬ್ಬ ಎಂ ಪಿ ಹೇಳಿದ್ದಿತು. ಇದಕ್ಕೆ ಸಂಜಯ್ ರಾವತ್ ಏನು ಅನ್ಬೇಕು? ನನ್ನೇನು ಹೊಡಿತಾರೆ ಇವರು? ತಾವೇ 50 ಜನ ಪೊಲೀಸರು, ತಾವೇ 50 ಜನ ಬಾಡಿಗಾರ್ಡು, 100 ಜನ ಪೊಲೀಸರ ಭದ್ರತೆಯಲ್ಲಿ ಓಡಾಡ್ತಾ ಇರೋರು ನನ್ನೇನು ಹೊಡಿತಾರೆ ಅಂತ. ಸಂಜಯ್ ರಾವತ್ ಬಂದೂಕಿನ ಭಾಷೆ ಮಾತಾಡ್ತಿದ್ದಾರೆ. ನಮ್ಮ ಹತ್ರ ಇಲ್ಲ ಅನ್ಕೊಂಡಿದ್ದೀರಾ ಬಂದೂಕು ಅಂತ. ಅಂದರೆ ನೀವು ಈ ರಾಜಕಾರಣಿಗಳ ನೇರ ಪರಿಚಯ ಇಲ್ಲದೆ ಇರೋದಕ್ಕೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ಸಂಜಯ್ ಪಾಟೀಲ್ ಏನಿದಾರಲ್ಲ, ಉದ್ಧವ್ ಠಾಕ್ರೆ ಶಿವಸೇನೆಯಿಂದ ಗೆದ್ದಿದ್ದವರು, ಈಗ 6 ಜನ ಏಕನಾಥ್ ಶಿಂದೆ ಜೊತೆಗೆ ಹೋದ್ರಲ್ಲ, ಆ 6 ಜನರ ಪೈಕಿ ಒಬ್ಬರು ಸಂಜಯ್ ರಾವತ್ ಉದ್ಧವ್ ಠಾಕ್ರೆಗೆ ನಿಷ್ಠರಾಗಿ ನಿಂತವರು. ಅವ್ರು ಹೇಳ್ತಾರೆ ನಮ್ಮ ಹತ್ರ ಇಲ್ಲ ಅನ್ಕೊಂಡಿದ್ದೀರಾ ಬಂದೂಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.